ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ, ಮದುವೆಯಾದ 5 ದಿನಕ್ಕೆ ಪೊಲೀಸ್ ಠಾಣೆ. ಹೌದು, ಸೋಷಿಯಲ್ ಮೀಡಿಯಾದಲ್ಲೇ ಪರಿಚಯವಾಗಿ ಪ್ರೀತಿಸಿ ಮದುವೆಯಾದ ನವದಂಪತಿಯ ಕತೆ ಇದೀಗ ತಿರುವು ಪಡೆದುಕೊಂಡಿದೆ. ರಾಮನಗರದಲ್ಲೇ ಮದುವೆಯಾದ ಈ ನವದಂಪತಿ ರಕ್ಷಣೆ ಕೋರಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಎಸ್ಪಿ ಕಚೇರಿಗೆ ಆಗಮಿಸಿದ್ದಾರೆ. ದಂಪತಿಯ ಮನವಿಗೆ ಸ್ಪಂದಿಸಿದ ಪೊಲೀಸರು ಸೂಕ್ತ ರಕ್ಷಣೆ ನೀಡುವ ಕ್ರಮ ಕೈಗೊಂಡಿದ್ದಾರೆ. ಹೌದು, ಈ ಘಟನೆ ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ ಎನ್ನಲಾಗಿದೆ. ಮದುವೆಯಾದ ಬಳಿಕ 2 ಕುಟುಂಬಗಳ ನಡುವೆ ಭಿನ್ನಾಭಿಪ್ರಾಯ ಉಂಟಾಗಿದ್ದು, ಪೊಲೀಸರ ಸಮ್ಮುಖದಲ್ಲಿ 2 ಕುಟುಂಬಗಳ ನಡುವೆ ರಾಜಿ ಪಂಚಾಯಿತಿ ನಡೆಸಲು ಪ್ರಯತ್ನಿಸಲಾಗಿದೆ. ಬಳಿಕ ದಂಪತಿಯನ್ನು ಮತ್ತೆ ಪೊಲೀಸ್ ಠಾಣೆಗೆ ಕರೆಸಲಾಗಿದೆ. ಈ ಸಂದರ್ಭದಲ್ಲಿ ವಧು ತೆಗೆದುಕೊಂಡ ನಿರ್ಧಾರ ಪೊಲೀಸರಿಗೂ ಹಾಗೂ ಕುಟುಂಬಸ್ಥರಿಗೂ ಅಚ್ಚರಿ ಮೂಡಿಸಿದೆ ಎನ್ನಲಾಗಿದೆ. ಹೌದು, ಪೋಷಕರಿಗೆ ಮಾತನಾಡಿದ ಬಳಿಕ ಆಕೆ ಸಾಂಪ್ರದಾಯಿಕ ಉಡುಪು ಧರಿಸಿ ಅವರೊಂದಿಗೆ ತೆರಳಿದ್ದಾಳೆ ಎನ್ನಲಾಗಿದೆ. ಈತ ಪತ್ನಿಯ ಈ ನಿರ್ಧಾರದಿಂದ ವರ ಧನರಾಜ್ ಮತ್ತು ಅವರ ಕುಟುಂಬ ಆಘಾತಕ್ಕೊಳಗಾಗಿದ್ದಾರೆ. ಪತ್ನಿಯ ಕೈ ಹಿಡಿದುಕೊಂಡು ತನಗೆ ನ್ಯಾಯ ಬೇಕು ಹಾಗೂ ತನ್ನ ಪತಿಯೇ ಬೇಕು ಎಂದು ಧನರಾಜ್ ಮನವಿ ಮಾಡಿರುವ ದೃಶ್ಯಗಳು ಗಮನ ಸೆಳೆದಿವೆ. ಸೋಷಿಯಲ್ ಮೀಡಿಯಾದಲ್ಲಿ ಆರಂಭವಾದ ಪ್ರೀತಿ ಮದುವೆಯವರೆಗೂ ಬಂದು ಕೇವಲ ಕೆಲವೇ ದಿನಗಳಲ್ಲೇ ಪೊಲೀಸ್ ಠಾಣೆಯ ಮೆಟ್ಟಿಲೇರುವುದು ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಹೌದು, ಮದುವೆ ಎಂದರೆ ಕೇವಲ ಪ್ರೀತಿ ಮಾತ್ರವಲ್ಲ, ಪರಸ್ಪರ ನಂಬಿಕೆ, ಕುಟುಂಬದ ಒಪ್ಪಿಗೆ ಮತ್ತು ಜವಾಬ್ದಾರಿಯು ಮುಖ್ಯವೇ.